ಹಾಯ್ ಹೆಲೋ ನಮಸ್ಕಾರ. ನಾನು ರೈತ ಬಾಂಧವರಿಗೆ ಹಾಗೂ ಕರ್ನಾಟಕ ಜನತೆಗೆ. ಸೊ ನೋಡ್ಬೋದು ಇಲ್ಲಿ ನಮ್ಮ ಫಾರ್ಮ್ದಾಗ ಇವತ್ತು ಕುರಿ ಕುಣಿಸಿವಿ. ಇವತ್ತಿಗೆ 2 ಡೇಸ್ ಅದು ಕುರಿ ಕುಣಿಸಿ. ಸೊ ಈ ಕಡೆ ಏನೈತಿ ನಮ್ಮ ಶಿವನಿಂಗಲ್ಲ ಸೂರು ಮತ್ತು ಬಸ್ಸು ಹಸಿಡ್ದಾಗ ಡ್ರಿಪ್ ಕ್ಲೀನ್ ಮಾಡತ್ತಾರು. ಇಲ್ಲಿ ಇನ್ನೊಂದು ಕ್ಯಾನ್ ಕಮ್ಮಿ ಬಿದ್ದಿತ್ತು, ತೊಗೊಂಬಂದೆ ಇನ್ನೊಂದು 50 ಲೀಟ್ರ್. ಸೊ ಇಲ್ಲಿ ನೋಡ್ಬೋದು ಡ್ರಿಪ್ನಾಗೆಲ್ಲ ಕ್ಲೀನ್ ಮಾಡತ್ತೀವಿ. ನೋಡ್ಬೋದಲ್ಲ ಕಸ ಎಲ್ಲ ಯಾವ ರೀತಿ ಸುಟ್ಟದ ಅಂತೇಳಿ. ಇದನ್ನ ಕ್ಲೀನ್ ಮಾಡಿಲ್ಲ, ಇದನ್ನ ಕ್ಲೀನ್ ಮಾಡಿದ ಕೂಡಲೇ ಏನು ಹೋಗದಾರಲ್ಲ. ಆ ಡ್ರಿಪ್ದಾಗ ಇದ್ದಿದ್ದು ಹಸಿಡ್ಗೆ ಕಸನ ಹೆಂಗೆ ಯಾವ ರೀತಿ ಸುಟ್ಟತ್ತೆ ನೋಡ್ರಿ ಈ ಕಡೆ ಎಲ್ಲ ಫುಲ್. ಸೊ ಹಸಿಡು ಅಷ್ಟು ಡೇಂಜರ್ ಅಂದರೆ ಅಷ್ಟು ನಮಗೆ ಡೇಂಜರ್ ಅಲ್ಲ. ಸೊ ಇದು ಬೆಳಿಗಳಿಗೆ ಡೇಂಜರ್. ಆಮೇಲೆ ಈ ಕಡೆ ನಾವು ಕುರಿ ಕುಣಿಸಿ ನೋಡ್ಬೋದು. ನಮ್ಮ ಫಾರ್ಮ್ದಾಗ 1 ಎಕರೆ 10 ಗುಂಟೆ ಐತದ. ಸೊ ನೆಕ್ಸ್ಟ್ ಇಲ್ಲಿ ಪ್ಲಾಂಟೇಶನ್ ಮಾಡೋಕೆ ಕುರಿ ಗೊಬ್ಬರ ಹಾಕ್ಬೇಕಾಗಿತ್ತು ಏನು ಪ್ಲ್ಯಾನ್ ಇತ್ತಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಕುರಿ ಇದ್ದು. ಸೊ ಕುರಿನ ಕುಣಿಸ್ಬಿಟ್ಟಿವಿ. ಇದರಿಂದ ಆಗೋ ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ, ಈಗೇನು ನಾವು ಕುರಿ ಗೊಬ್ಬರ ಹಾಕ್ತೀವಲ್ಲ, ತಿಪ್ಪಿ ಗೊಬ್ಬರ ಹಾಕ್ತೀವಲ್ಲ, ಅದಕ್ಕಿಂತ ಭಾಳ ಪವರ್ಫುಲ್ ಇದೆ. ಯಾಕಂದ್ರೆ ಅದ್ರದ್ದೇನು ಯೂರಿನ ಪ್ಲಸ್ ಗೊಬ್ಬರ ಇರ್ತೈತಲ್ಲ, ಇದೆರಡು ಸೇರಿ ಹೊಲ್ದಾಗ ಬಿತ್ತಪ್ಪ ಅಂತಂದ್ರೆ ಫುಲ್ ಫಲವತ್ತತೆ ತೆಗಿಬಿಡ್ತೈತೆ ನಮ್ಮನ್ನು. ಅವಾಗ ನೀವು ವೆಜಿಟೇಬಲ್ ಹಾಕಿರಿ, ಕಬ್ಬು ಹಾಕಿರಿ, ಆಮೇಲೆ ಅರಿಶಿನ ಹಾಕಿರಿ, ಏನು ಬೇಕಾದ್ರೆ ಬೆಳೀತದೆ. ಸೊ ಹೊಲ ಏನೈತಿ ಭಾಳ ಪವರ್ಫುಲ್ ಆಕೈತಿ. ಇನ್ನು ಇದನ್ನು ಕುಣಿಸಿದ ನಂತರ ಇನ್ನೊಂದು 4 ರಿಂದ 5 ದಿವಸ ಕುಣಿಸ್ಕೋತ ಹಿಂಗೆ ಹೋಗ್ತಾರೆ. ಹೋಗಿ ಆಮೇಲೆ ಇದನ್ನು ಟ್ರ್ಯಾಕ್ಟರಿಂದ ಮತ್ತೆ ಕೆಲಸ ಮಾಡಿ ಆಮೇಲೆ ತಿಪ್ಪಿ ಗೊಬ್ಬರ ಹಾಕಿ ಮತ್ತು ಸಾಲು ಬಿಟ್ಟ ಈ ಥರ ಎಲ್ಲ ಪ್ರೊಸೆಸ್ ಅದಾವೆ. ಇದನ್ನು ಪ್ಲಾಂಟೇಶನ್ ಮಾಡ್ಬೇಕಂತೇಳಿ ನೋಡ್ರಿ ಎಲ್ಲ ಯಾವ ಥರ ಅದಾವೆ. ಈ ಕಡೆ ಒಂದು ವೈಟ್ ಕುದುರೆ ಐತಿ ನೋಡ್ರಿ. 1 2 3 4 5 6 7 8 9 ಕುದುರೆ ಅದಾವೆ. ಆಮೇಲೆ ಒಂದು ಆಕಳು ಐತಿ. ಈ ಕಡೆ ಎಲ್ಲ ಕುರಿ ಅದಾವೆ ನೋಡ್ರಿ ಯಾವ ರೀತಿ ಅದಾವೆ. ಒಂದು 600 ರಿಂದ 700 ಕುರಿ ಅದಾವ ಅಂತ ಹೇಳ್ಯಾರು. ಸೊ ಒಂದು 500 ಇರ್ಬೋದು ಅಂತ ನನಗೆ ಅನಿಸ್ತೈತಿ. ನೋಡ್ರಿ ಯಾವ ಥರ ಅದಾವೆಲ್ಲ ಮಸ್ತ್ ಅದಾವಲ್ಲ. ಈಗೇನು ತೆಳಗೇನು ಗೊಬ್ಬರ ಐತಲ್ಲ, ಈ ಥರ ಹೊಲ ಎಲ್ಲ ಗೊಬ್ಬರ ಅದಾವ ನೋಡ್ರಿ. ಈ ಥರ ಗೊಬ್ಬರ ಬಿತ್ತಪ್ಪ ಅಂತಂದ್ರೆ ನಾವು ವೆಜಿಟೇಬಲ್ಸ್ ಮಾಡೋಕೆ ಚಲೋ ಆಕೈತಿ. ಇಳುವರಿನೂ ಚಲೋ ಬರ್ತೈತಿ, ರೋಗನೂ ಕಮ್ಮಿ ಬರ್ತಾವೆ. ಇದ್ರದ್ದು ಕುರಿ ಗೊಬ್ಬರ ಅಷ್ಟು ಪವರ್ಫುಲ್ ಇನ್ನೊಂದು ಗೊಬ್ಬರ ಯಾವುದೂ ಇಲ್ಲ. ಈಗೇನು ನಾವು ಕೋಳಿ ಗೊಬ್ಬರ, ಹಂದಿ ಗೊಬ್ಬರ, ತಿಪ್ಪಿ ಗೊಬ್ಬರ ಏನು ಹಾಕ್ತಿಲ್ಲ, ಅದಕ್ಕಿಂತ ಭಾಳ ಪವರ್ಫುಲ್ ಇದೆ. ಒಂದು ವಾರ ಎಲ್ಲ ನಮ್ಮ ಹೊಲದಾಗಿನ ಒಂದು ಸಲ ಕುಣಿಸಿ ನಾವು ಏನೋ ಒಂದು ಬೆಳೆ ಮಾಡಿದ್ವಿ ಅಂತಂದ್ರೆ ಅದ್ರದ್ದು ಪ್ಲಾಟದ ಕಳಿನ ಬೇರೆ ಇರ್ತೈತಿ, ಅದ್ರದ್ದು ಇಳುವರಿನ ಬೇರೆ ಇರ್ತೈತಿ, ಅದ್ರದ್ದು ರಿಸಲ್ಟ ಬೇರೆ ಇರ್ತೈತಿ. ಸೊ ನೀವೇ ಯಾರ್ಯಾರೇ ಕುರಿ ಕುಣಿಸಿರಿ ಕಮೆಂಟ್ ಮಾಡಿರಿ. ನಾವು ಪ್ರತಿ ಸಲ ಯಾವಾಗ ಇಲ್ಲಿ ಅಂದ್ರೆ ರೋಡ್ ಮ್ಯಾಗ ತೊಗೊಂಡು ಹೋಗ್ತಿರ್ತಾರಲ್ಲ ಕುರಿಗಳು, ಅವಾಗ ನಮ್ದು ಯಾವ್ದಾರು ಖಾಲಿ ಹೊಲ ಇತ್ತಪ್ಪ ಅಂತಂದ್ರೆ ಕುಣಿಸ್ರಿ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಏನು ಬ್ಯಾಡ ಅಂತೇನು ಹೇಳಂಗಿಲ್ಲ. ಯಾಕಂತಂದ್ರೆ ಕುರಿ ಗೊಬ್ಬರ ಹೆಂಗೆ ಎಷ್ಟು ಏನು ಪವರ್ಫುಲ್ ಐತಿ, ಅದ್ರದ್ದು ಬೆನಿಫಿಟ್ಸ್ ಏನೇನದಾವ ಅಂತೇಳಿ ನಮಗೆಲ್ಲ ಗೊತ್ತದ. ಸೊ ಅದಕ್ಕೆ ಏನೈತಿ ಕುರಿ ಅದು ಯಾವಾಗೇ ಬಂದು ಅಂತಂದ್ರೆ ನಮ್ಮ ಪ್ಲಾಟ್ ಅವಾಗ ಖಾಲಿ ಇತ್ತಪ್ಪ ಅಂತಂದ್ರೆ ಆ ಪ್ಲಾಟ್ನಾಗ ಕುಣಿಸಿಬಿಟ್ಟಿರ್ತೀನಿ. ಪ್ಲಾಂಟೇಶನ್ ಮಾಡಿದ್ರೆ ಏನೈತಿ ಕುಣಿಸಾಕಾಗಂಗಿಲ್ಲ, ಅದಕ್ಕೆ ತಿಪ್ಪಿ ಗೊಬ್ಬರ ಅಷ್ಟು ಹಾಕಿರ್ತೀನಿ. ಅವಾಗ ಇನ್ನು ಇದಕ್ಕೆ ಏನು ಮಾಡ್ತೀನಿ, ಇದಕ್ಕೂ ಮತ್ತೆ ಇನ್ನೂ 2 ಟ್ರಕ್ ತಿಪ್ಪಿ ಗೊಬ್ಬರ ಹಾಕ್ಬೇಕಂತೇಳಿ ಪ್ಲ್ಯಾನ್ ಐತೆ ಅಂತ ತಿಪ್ಪಿ ಗೊಬ್ಬರ ಹಾಕಿ ಪ್ಲಾಂಟೇಶನ್ ಮಾಡ್ತೀನಿ. ಇದನ್ನ ಕುಣಿಸೇನೆ ಅಂತೇಳಿ ತಿಪ್ಪಿ ಗೊಬ್ಬರನ ಹಾಕೋದು ಬಿಡೋಂಗಿಲ್ಲ. ಯಾಕಂದ್ರೆ ಇಲ್ಲಿ ವೆಜಿಟೇಬಲ್ಸ್ ಮಾಡೋದು ನೆಕ್ಸ್ಟ್ ಏನು ಮಾಡೋದನ್ನ ಅಂತೇಳಿ ನಿಮ್ಗೆ ಮತ್ತು ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಾಗ. ಅದು ಸದ್ಯಕ್ಕೇನು ಪ್ಲ್ಯಾನ್ಸ್ ಇಲ್ಲ, ಪ್ಲ್ಯಾನಿಂಗ್ ಇದೆ ಮಾಡತ್ತೀನಿ ಈ ಮಾರ್ಕೆಟಿಂಗ್ ನೋಡ್ಕೊಂಡೆಲ್ಲ. ಯಾಕಂದ್ರೆ ರೇಟ್ ಅದೆಲ್ಲ ಡೌನ್ ಐತಲ್ಲ ಈಗ. ಸೊ ಅದಕ್ಕೆ ಕ್ಯಾಪ್ಸಿಕಮ್ ಏನೈತಿ 15 ರಿಂದ 20 ರೂಪಾಯಿ kg ಮರ ಐತಿ. ಕೊತ್ತಂಬರಿ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ರೇಟ್ ಬಿದ್ದೈತಿ. ಆಮೇಲೆ ಇದು ಮೆಣಸಿಕಾಯಿ ಏನೈತಿ 35 ರೂಪಾಯಿ kg ಮರ ಐತಿ ಲೋಕಲ್ ಮಾರ್ಕೆಟ್. ಹೊರಗೆ ಮಾರ್ಕೆಟ್ ಹೆಂಗೆ ಮರ ಐತಿ ಗೊತ್ತಿಲ್ಲ. ಟೊಮೆಟೊ ಅಂತೂ ಫುಲ್ ಅದು ರೇಟ್ ಬಿದ್ದುಬಿಟ್ಟೈತಿ. 200-250 ರೂಪಾಯಿ ಪರ್ ಕ್ಯಾರೆಟ್ ಮರ ಐತಿ. ಆಮೇಲೆ ಹೀರೆಕಾಯಿ ಏನೈತಿ ಅದು 300, 350, 250. ಸೊ ಈ ರೇಂಜ್ನಾಗ ಐತಿ. ಒಂದು 500 ಅಬೋ ಯಾವುದೂ ಇಲ್ಲ. ಸೌತೆಕಾಯಿ ಐತಿ 450, 500. ಬಟ್ ಸೌತೆಕಾಯಿ ಏನಕೈತೆ ಅಂದ್ರೆ ನಾವು ಹಚ್ಚಿದ 30 ಡೇಸ್ ಒಳಗೆ ಅಂದ್ರೆ ಈಗ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿ ಒಂದು 30 ಡೇಸ್ದಾಗ ಅದು ಕಂಪ್ಲೀಟ್ ಮುಗಿಬಿಡ್ತೈತೆ ಬಳ್ಳಿ. ಸೊ ಈ ಕುರಿ ಗೊಬ್ಬರಕ್ಕೆ ಸೌತೆಕಾಯಿಗೆ ಚಲೋ ಬರ್ತೈತಿ ಇಲ್ಲ ಅಂತಲ್ಲ. ಬಟ್ ಸೆಕೆಂಡ್ ಕ್ರಾಪ್ ನಾವು ಬೆಡ್ನ ತೆಗಿಬೇಕಲ್ಲ. ಸೊ ಅದಕ್ಕೆಲ್ಲ ಕಂಡಪಟ್ಟಿ ಖರ್ಚು ಮಾಡಿ ಬೆಡ್ ರೆಡಿ ಮಾಡಿರ್ತೀವಿ. ಆಮೇಲೆ ಈಗ ಡ್ರಿಪ್ನಾಗ ಹಸಿಟ್ಟು ತಂದು ಡ್ರಿಪ್ ಕ್ಲೀನ್ ಮಾಡಿಸಿ ಲೇಬರ್ ಹಚ್ಚಿ ಆಮೇಲೆ ಕುರಿ ಕುಣಿಸಿ ಇಷ್ಟೆಲ್ಲ ಮಾಡಿ ಅದನ್ನು ನಾವು ಪ್ರಾಫಿಟ್ ಫಸ್ಟ್ ಇದ್ರಾಗ ನಾವು ತೊಗೋಬೋದು. ಬಟ್ ಕಮ್ಮಿ ಸೆಕೆಂಡ್ ಕ್ರಾಪ್ ಮಾಡ್ಬೇಕಂತಂದ್ರೆ ಅದ್ರಾಗ ಕಮ್ಮಿ ಬರ್ತೈತಿ ಸೆಕೆಂಡ್ ಕ್ರಾಪಿಗೆ. ಅದಕ್ಕೆ ಮೇನ್ ಕ್ರಾಪ್ ಏನು ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡತ್ತೀನಿ. ನೋಡೋಣ ಏನಕ್ಕದ ಅಂತೇಳಿ. ಫಸ್ಟ್ ಕ್ರಾಪಿಗೆ ನಾವೀಗ ಕುರಿ ಕುಣಿಸಿ ಪ್ಲಾಂಟೇಶನ್ ಮಾಡ್ತೀವಲ್ಲ ಸಾಲು ಕೊರ್ದ, ಅವಾಗ ಸೌತೆಕಾಯಿ ಸ್ಟಾರ್ಟಿಂಗ್ ಒಂದು 30 ಡೇಸ್ ಚಲೋ ಬರ್ತೈತಿ. ಆಮೇಲೆ ಅದು ರಿಮೂವ್ ಮಾಡ್ತೀವಿ ಬಳ್ಳಿ. ಸೆಕೆಂಡ್ ಕ್ರಾಪ್ ಏನು ಹಾಕ್ತೀವಲ್ಲ ಆದಷ್ಟು ಇಳುವರಿ ಬರೋಂಗಿಲ್ಲ, ಆದಷ್ಟು ಕ್ವಾಲಿಟಿ ಬರೋಂಗಿಲ್ಲ. ನಂಗೆ ಅದು ಮೇನ್ ಇಂಪಾರ್ಟೆಂಟ್. ನಾವು ಒಂದು ಬೆಡ್ ಕೊರಿತಪ್ಪ ಅಂತಂದ್ರೆ ಅದು 2 ಕ್ರಾಪರೇ ಮಿನಿಮಮ್ ಬರಬೇಕು. ಒಬ್ಬೊಬ್ರು 3 ಕ್ರಾಪ್ 4 ಕ್ರಾಪ್ ಎಲ್ಲ ತೆಗಿತಾರೆ ಒಂದೊಂದು ಬೆಡ್ನಾಗ. ಸೊ ನೋಡಿರಿ ಅದಕ್ಕೆ ಇಷ್ಟೈತಿ. ನೋಡಿ ಮತ್ತೆ ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಅಂತೇಳಿ. ಈಗ ನೆಕ್ಸ್ಟ್ ನಾ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಈಗ ಗಾಡಿ ತೊಗೊಂಬಂದೀನಿ. ಅದ್ರಾಗ ಸಿಟ್ಟು ತೊಗೊಂಬಂದೀನಿ ಬರುವಾಗ. ಟೊಮೆಟೊ ಪ್ಲಸ್ ಹೀರೆಕಾಯಿ ಇತ್ತು, ಅದು ಮಾರ್ಕೆಟ್ಗೆ ಇಳಿಸೀನಿ. ರೇಟ್ ಹೆಂಗೆ ಅಂತ ಏನು ಗೊತ್ತಿಲ್ಲ. ಸೊ ಇಳಿಸಿ ಅಷ್ಟೇ ಬಂದೇನೆ. ಈಗ ಇನ್ನು ನೆಕ್ಸ್ಟ್
ಹೊಲಕ್ಕೆ ಹೋಗ್ಬೇಕು. ಇನ್ನೊಂದು 10 ಕ್ಯಾರಿ ಬ್ಯಾಗ ಮೆಣಸಿನ್ಕಾಯಿ ಆರ್ಡ್ರ್ ಐತಿ. ಸೊ ಅದಕ್ಕೆ ಹಾರ್ವೆಸ್ಟ್ ಮಾಡತ್ತಾರೆ. ಪ್ಲಾಸ್ಟಿಕ್ ತೊಗೊಂಬಂದಿನಿ. ಅದಕ್ಕೆ 10 kg ಕ್ಯಾರಿ ಬ್ಯಾಗ್ ಬರ್ತಾವೆ. ಮುಂಚೆ ಅವಿರಲಿಲ್ಲ, ಜೋಳ ಚೀಲ ನಾವು ತುಂಬ್ತಿದ್ದೆವು. ಬಟ್ ಇವಾಗೆಲ್ಲ ಚೇಂಜ್ ಆಗಿಬಿಟ್ಟೈತಿ. ನೋಡಿ ಈಗ ಅದನ್ನ ತೊಗೊಂತ ಮಾರ್ಕೆಟಿಗೆ ಕಳಿಸ್ಬೇಕು. ಆಮೇಲೆ ನಮ್ಮ ಮಮ್ಮಿಗೆ ಕರ್ಕೊಂಡು ಊರಿಗೆ ಹೋಗೋದೈತಿ. ಸೊ ಈಗ ಇಷ್ಟು ಕೆಲಸ ಮಾಡಿ ನೆಕ್ಸ್ಟ್ ನೋಡೋಣ ಬರೀ ಏನಾಕದಂತೇಳಿ. ಸೊ ಈ ಕಡೆ ಮೆಣಸಿನ್ಕಾಯಿ ಹಾರ್ವೆಸ್ಟ್ ಮಾಡತ್ತಾರ. ನಾ ಏನೈತಿ ಊರಿಗೆ ಹೊಂಟೇನಿ. ನಮ್ಮ ಮಮ್ಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ಎಲ್ಲ ವೆಜಿಟೇಬಲ್ಸ್ ಮೆಣಸಿನ್ಕಾಯಿ, ಹೀರೆಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಏನೈತೆ ನಮ್ಮ ಫಾರ್ಮ್ದಾಗೆಲ್ಲ ತೊಗೊಂಡು ಹೋಗಿ ಕೊಡೋನು. ಸಿಟ್ಕೋರ್ ಅಣ್ಣ ಬಂದಿಲ್ಲ, ತೊಗೊಂಡು ಹೋಗಿದ್ವಿ. ಬಟ್ ಇದೇ ಎಷ್ಟು ತೊಗೊಂಡು ಹೋಗೋನು. ಆಮೇಲೆ ಮಾರ್ಕೆಟಿಗೆ ಏನೈತಿ ನಮ್ಮ ಶುದ್ಧ ಮಾವು ಹೋಗೋನು. ನಾ ಏನೈತಿ ಊರಿಗೆ ಹೋಗ್ಬೇಕು. 3 days later. ನಾ ಈಗೆಲ್ಲ ಬಂದೇನೆ ಅಂತಂದ್ರೆ ನಮ್ಮ ಜವಾರಿ ಪ್ಲಾಟ್ ಬನಾನ ಹಾರ್ವೆಸ್ಟಿಂಗ್ ಮಾಡಕ್ಕೆ ಬಂದಾರ ಇವತ್ತು. ಸೊ ಮಣ್ಣು ಸಲ ಏನು ಮಾಡಿದ್ದು ಅಂತಂದ್ರೆ ಇದಕ್ಕೆ ಗೊಬ್ಬರ ಹಾಕಿ ಟ್ರಾಕ್ಟರ್ ಹಾಕಿದ್ವಿ. ಅದನ್ನ ಇನ್ಸ್ಟಾಗ್ರಾಮ್ದಾಗ ವೀಡಿಯೋ ನೋಡಿರಿ. ಸೊ ಈಗ ಅದಕ್ಕೆ ಹಾರ್ವೆಸ್ಟಿಂಗ್ ಮಾಡತ್ತಾರೆ. ಈಗ ಲಾಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿ 1 ತಿಂಗಳ ಹಿಂದೆ ಮಾಡಿದ್ರು. ಸೊ ಅವಾಗ 1.5 ಟನ್ ಆಗಿತ್ತು. ಈಗ ಎಷ್ಟು ಹಾಕದಂತ ನೋಡೋಣ. ಹಾರ್ವೆಸ್ಟಿಂಗ್ ಮಾಡಿ ಗಾಡಿ ಲೋಡಿಂಗ್ ಮಾಡತ್ತಾರೆ. ಈಗ ತೋರಿಸ್ತೇನೆ ನೋಡಿರಿ ನಿಮಗೆ. ಈಗ ಒಂದು ಅರ್ಧ ಲೋಡಿಂಗ್ ಆಗಿತ್ತು. ಈಗ ಊರಿಗೆ ಹೋಗಿದ್ದೇನೆ ಆ್ಯಕ್ಚುಲಿ. ಸೊ ನೋಡಿರಿ ಯಾವ ಥರ ಐತಿ, ಸೈಜ್ ಬಂದಿದ್ವಿ ಈಗ ಚಲೋ. ಇನ್ನೊಂದು ಅರ್ಧ ಲೋಡಿಂಗ್ ಆಕೈತಿ. ಐ ಥಿಂಕ್ ಒಂದು 16-17 ಕ್ವಿಂಟಲ್ ಆಗ್ಬೋದು ಇವತ್ತು. ನೋಡೋಣ ಎಷ್ಟು ಆಕೈತೆ ಅಂತೇಳಿ. ಗುಣಿನೂ ಎಲ್ಲ ಚಲೋ ಬಂದವು. ಆಮೇಲೆ ಡೈರಿ ಫಾರ್ಮಿಂಗ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದಾಗ ಮಾಡ್ತೀನಿ. ನೋಡಿ ಯಾವ ರೀತಿ ಮಾಡಿ ಪ್ಲಾಟ. ಒಳಗೆ ಸೊಳ್ಳೆ ಭಾಳಾಗ್ಯಾವ ಆ್ಯಕ್ಚುಲಿ. ಒಳಗೆ ಹೋಗೋಕೆ ಅಂಜಕ್ಕೆ ಬರತೈತಿ. ಹೋದ್ವು ಅಂತಂದ್ರೆ ಮುಖರು ಕೆಡದು ಬಿಡ್ತಾವೆ ರೀ. ಕೈ ಎಲ್ಲ ಗಾದ್ರದ್ದು ಬಿಡ್ತಾವೆ. ಮುಂಚೆ ಇರಲಿಲ್ಲ ಆ್ಯಕ್ಚುಲಿ. ಸೊ ಈಗ ಆಗ್ಯಾವಲ್ಲ ನೋಡಿರಿ. ಗುಣಿ ಯಾವ ರೀತಿ ಬಂದವೆಲ್ಲ ಬೆಸ್ಟ್ ಬಂದವು. ಏನು ಸೈಜ್ ಬಂದವಲ್ಲ ಎಲ್ಲ ಅದನ್ನ ಹಾರ್ವೆಸ್ಟ್ ಮಾಡ್ಯಾರ. ಈಗ ಇವೇನೈತಿ ದೀಪಾವಳಿ ಒಳಗೆ ಇವು ಎಲ್ಲ ಏನು ಗುಣಿ ಹೋಗದವಲ್ಲ, ಇವು ಎಲ್ಲ ಗುಣಿ ಬರ್ತಾವೆ. ಸೈಜ್ ಬಂದು ಅಂತಂದ್ರೆ ಇದನ್ನೂ ಕಟ್ ಮಾಡಿಬಿಡ್ತೀವಿ. ಸೊ ನೋಡಿರಿ ಎಲ್ಲ ಕಡೆ ಎಲ್ಲ 2ನೇ ಕೋಲ್ ರೀ. ಇದು 1ನೇ ಕೋಲ್ ಏನೈತಿ ಕಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡ್ಯಾರ ಈಗ. ಸೊ ಪ್ಲಾಂಟೇಶನ್ ಚಲೋ ಆಗೈತಿ. ಇಲ್ಲಿ ನೋಡ್ರಿ ಈ ಭೂಮಿ ನೋಡ್ರಿ, ಈ ಬಾಳಿಕೆ ಹೆಂಗೆ ಬರೋಂಗಿಲ್ಲ ನೋಡಿರಿ. ಉಸ್ಕಿನೆಲ್ಲ ಹೆಂಗೈತಿ. ನೀರು ಭಾಳ ಬೇಕು ಇದಕ್ಕೆ. ನೀರಿದ್ರೆ ಅಷ್ಟ ಮಾಡ್ಬೋದು. ನೀರಿಲ್ಲ ಅಂತಂದ್ರೆ ಮಾಡೋಕ್ಕಾಗಲ್ಲ. ಭಾಳ ಅಂದ್ರೆ ಭಾಳ ನೀರು ಬೇಕು. ಕಮ್ಮಿ ನೀರಿನಾಗ ಪಪ್ಪಾಯ ಮಾಡ್ಬೋದು. ಇಲ್ಲಿ ಬಿಟ್ಟರೆ ಬನಾನ ಮಾಡ್ರೆ ಜಾಸ್ತಿ ನೀರು ಬೇಕು. ಕಂಟಿನ್ಯೂ 12 ತಿಂಗಳು. ಪ್ರಾಬ್ಲಮ್ ಯಾವಾಗ ಆಕೈತೆ ಅಂದ್ರೆ ನಮಗೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ 4 ತಿಂಗಳು ಸಮಸ್ಯೆ ಆಕೈತಿ. ನೀರು ಕಮ್ಮಿ ಆಕೈತಿ. ಅವಾಗ ನೀರು ಕಮ್ಮಿ ಇರತ್ತಲ್ಲ. ಸೊ ಅದಕ್ಕೆ ನೋಡ್ರಿ ಗುಣಿ ಎಷ್ಟು ಪವರ್ಫುಲ್ ಮಾಡೈತಿ. ಫಸ್ಟ್ನೇ ಕ್ರಾಪ್ ಏನಿರತ್ತಿಲ್ಲ, ನಾವೀಗ ಬನಾನ ಪ್ಲಾಂಟೇಶನ್ ಮಾಡಿದ್ದ ಅದು ಇಷ್ಟು ಇಳುವರಿ ಬರೋಂಗಿಲ್ಲ. ಆಮೇಲೆ ಪರ್ ಟನ್ಗೆ ರೇಟ್ ಐ ಥಿಂಕ್ 30-35 ರೂಪಾಯಿ ಐತಿ ಜವಾರಿ. ಆಮೇಲೆ G9 18,000-22,000 ರೂಪಾಯಿ ತನಕ ಏನೋ ಐತಿ. ನೋಡೋಣ. ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ನಾಳೆ ನೋಡೋಣ. ಟೈಮ್ ಎಷ್ಟಾಗೈತಿ ಈಗ 6 ಗಂಟೆ ಆಗಿ ಬಂತು. ಇನ್ನು ಹೋಗಿ ವ್ಲಾಗ್ ಎಡಿಟ್ ಮಾಡಿ ಹಾಕಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ. ಥ್ಯಾಂಕ್ ಯು.